ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೆಲ್ತಿಯಾದ ಅಂಗನವಾಡಿನಲ್ಲಿ ಕೊಡುವಂಥ ಪುಷ್ಟಿ ಪುಡಿಯ ಲಡ್ಡು ಮಾಡಿದ್ದೀನಿ. ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ತುಂಬ ಸಾಫ್ಟ್ ಆಗಿದೆ. ಮಕ್ಕಳಿಗೆ ಒಂದು ಉಂಡೆ ಕೊಟ್ಟರೆ ಸಾಕು, ತುಂಬ ಹೆಲ್ತಿ. ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ದೊಡ್ಡ ಲೋಟದಲ್ಲಿ ಅರ್ಧ ಲೋಟ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಅದನ್ನು ಈಗ ನಾವು ಹುರ್ಕೊಳ್ಳೋಣ. ಹುರ್ಕೊಂಡು ಅದು ಸಿಪ್ಪೆ ಎಲ್ಲ ತೆಗೆದುಬಿಡೋಣ ನಾವು. ಕಡಲೆಕಾಯಿ ಬೀಜ ಚೆನ್ನಾಗಿ ಹುರ್ಕೊಂಡಾಯಿತು. ಇದು ಆರಿದ ಮೇಲೆ ಇದ್ರ ಸಿಪ್ಪೆ ಎಲ್ಲ ತೆಗೆದು ಒಂದು ಎರಡಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಎರಡನೇದಾಗಿ ಅದೇ ಲೋಟದ ಅಳತೆಯಲ್ಲಿ ಅರ್ಧ ಲೋಟ ಹುರುಗಡ್ಲೆನ ತಗೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಸಹ ಮಿಕ್ಸಿನಲ್ಲಿ ಒಂದು ಎರಡಾಗಿ ಪುಡಿ ಮಾಡ್ಕೊಳ್ಳೋಣ. ಈಗ ನಾವು ಅದೇ ಲೋಟದಲ್ಲಿ ಕಾಲು ಲೋಟದಷ್ಟು ಬಿಳಿ ಎಳ್ಳು, ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇದಕ್ಕೆ ನೈಲಾನ್ ಎಳ್ಳು ಅಂತಲೂ ಕರೀತಾರೆ. ಈಗ ಒಣಕೊಬ್ಬರಿ ತೊಗೊಂಡಿದ್ದೀನಿ. ಇದು 1.5 ಲೋಟ ತೊಗೊಂಡಿದ್ದೀನಿ. ಇದು ಅರ್ಧ ಲೋಟ, ಒಟ್ಟು 1.5 ಲೋಟ ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಎಲ್ಲನೂ ಹುರಿದಿರೋಂಥದ್ದನ್ನು ಹಾಕಿದ್ರೆ ತುಂಬ ದಿನವೂ ಇರುತ್ತೆ, ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಎಲ್ಲನೂ ಸ್ವಲ್ಪ ಬಿಸಿ ಮಾಡಿಕೊಂಡೇ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಕೂಡ ಬಿಸಿಯಾಗಿದೆ. ಈಗ ಇದನ್ನು ಕೂಡ ತೆಗೆದಿಟ್ಕೊಂಡ್ಬಿಡೋಣ ನಾವು. ಈಗ ಬೆಲ್ಲದ ಪುಡಿ 1.5 ಲೋಟ ತಗೊಳ್ತೀನಿ ನಾನು. ಸಿಹಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ಬೋದು, ಅದು ನಿಮ್ಮ ಇಷ್ಟ. ಬೆಲ್ಲದ ಪುಡಿ ಕರಗೋದಕ್ಕೆ ಸ್ವಲ್ಪ ನೀರನ್ನ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಬೆಲ್ಲದ ಪಾಕ ಇಷ್ಟು ತೆಳ್ಳೆ ಮಾಡಿಕೊಂಡ್ರೆ ಸಾಕು ನಮಗೆ. ಇಷ್ಟು. ಈಗ ಮೊದಲಿಗೆ ನಾವು ಎಲ್ಲ ಹುರಿದಾಯಿತು, ಬೆಲ್ಲದ ಪಾಕನೂ ರೆಡಿ ಇದೆ. ಈಗ ಒಂದೊಂದಾಗಿ ಸೇರಿಸ್ಕೊಂಡು ನಾವು ಲಡ್ಡು ರೆಡಿ ಮಾಡ್ಕೊಳ್ಳೋಣ. ಮೊದಲು ಎಳ್ಳು ಹಾಕ್ಕೊಳ್ಳೋಣ. ಹುರುಗಡ್ಲೆ ಪುಡಿ, ಕಡಲೆ ಬೀಜ, ಕೊಬ್ಬರಿ ತುರಿ, ಸ್ವಲ್ಪ ಕಲಿಸ್ಕೊಳ್ಳೋಣ.
ಪುಷ್ಟಿ ಪೌಡರ್ನ 3 ಗ್ಲಾಸ್ ಹಾಕ್ಕೊಳ್ತೀನಿ. 1 2 3. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊನೆಯದಾಗಿ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ. ಈಗ 2 ಸ್ಪೂನ್ ತುಪ್ಪನ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಮಾಡಿ ಲಡ್ಡು ಮಾಡೋಣ. ತುಪ್ಪ ಹಾಕಿ ಬಿಸಿ ಮಾಡ್ತಾ ಇದ್ದಾಗೆ ಎಲ್ಲ ಕರಗಿ ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ. ಇಲ್ಲಿ ನೋಡಿ. ಈಗ ಫೈನಲ್ ಆಗಿ ಲಡ್ಡು ಮಾಡಿ ತಿಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ. ಉಂಡೆ ಮಾಡಿದ್ರೇ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಉಂಡೆ ಕಟ್ಟೋದಕ್ಕೂ ತುಂಬ ಈಸಿ ಆಗಿದೆ. ಚೆನ್ನಾಗಿ ಹೊಂದ್ಕೊಳ್ತಾ ಇದೆ ಉಂಡೆ ಮಾಡೋದಕ್ಕೆ.